ಅಂಬಿಕಾ ಕನ್ನಡತಿ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್. ಇವತ್ತು ನಾನು ಯಾವ ತರ ಗ್ರಾಸರೀಸ್ಗಳನ್ನ ಪರ್ಚೇಸ್ ಮಾಡ್ತೀನಿ ಮತ್ತೆ ಇದನ್ನ ಗ್ರಾಸರೀಸ್ಗಳನ್ನ ಯಾವ ತರ ನಾನು ಸ್ಟೋರ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಶ್ಯೂರ್ಲಿ ಇದು ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಗ್ರಾಸರೀಸ್ಗಳನ್ನ ತಂದಾದ್ಮೇಲೆ ನಾವು ಯಾವ ತರ ನೀಟಾಗಿ ಇದನ್ನ ಆ ಜಾಗಕ್ಕೆ ಇಡ್ಬೋದು ಮತ್ತೆ ಆ ಜಾಗಕ್ಕೆ ನಾವು ನೀಟಾಗಿ ಪ್ಲೇಸ್ ಮಾಡ್ಬೋದು. ವಿತಿನ್ ಕಮ್ಮಿ ಟೈಮ್ಗಳಲ್ಲಿ ನಾವು ಆದಷ್ಟು ಬೇಗ ತಂದಿರುವಂತ ಗ್ರಾಸರೀಸ್ಗಳನ್ನೆಲ್ಲ ಪ್ಲೇಸ್ಗೆ ಯಾವ ತರ ನಾವು ಶಿಫ್ಟ್ ಮಾಡ್ಬೋದು ಅನ್ನೋದನ್ನ ಇವತ್ತು ನಾನು ಈ ವಿಡಿಯೋದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟ್ ನಾವು ಗ್ರಾಸರೀಸ್ನೆಲ್ಲಾನು ಏನೇನು ತಂದಿದ್ದೀವಿ ಇದನ್ನ ಡಿವೈಡ್ ಮಾಡ್ಕೊಂಡ್ಬೇಡ. ಅಂದ್ರೆ ಇದರಲ್ಲಿ ಈ ತರ ಸ್ನಾಕ್ಸ್ ಐಟಮ್ಸ್ಗಳೂ ಇದೆ, ಮತ್ತೆ ಈ ತರ ಫುಡ್ ಐಟಮ್ಸ್ ಇದೆ, ಮತ್ತೆ ಈ ತರ ಬಾತ್ರೂಮ್ ಐಟಮ್ಸ್ ಇದೆ. ಸೊ ಫಸ್ಟ್ ಇದನ್ನೆಲ್ಲಾನು ಸಪರೇಟ್ ಮಾಡ್ಕೊಂಡ್ಬೇಡ. ಇವಾಗ ಇದನ್ನೆಲ್ಲಾನು ನಾನು ಸಪರೇಟ್ ಮಾಡ್ಕೊಂಡಿದ್ದೀನಿ. ಈ ಸ್ನಾಕ್ಸ್ ಐಟಮ್ಸ್ ಇಟ್ಕೊಂಡಿದ್ದೀನಿ, ಇಲ್ಲಿ ಗ್ರಾಸರಿ ಐಟಮ್ಸ್ ಇಟ್ಕೊಂಡಿದ್ದೀನಿ, ಮತ್ತೆ ಇದರಲ್ಲಿ ಟಾಯ್ಲೆಟ್ ಏನಿದೆ ಟಾಯ್ಲೆಟ್ ಇರ್ಬೋದು, ಇಲ್ಲ ಅಂತಂದ್ರೆ ಹ್ಯಾಂಡ್ ವಾಶು ಮತ್ತೆ ಕ್ರೀಮ್ಸ್ ಇದನ್ನೆಲ್ಲಾನು ಸಪರೇಟ್ ಮಾಡ್ಕೊಂಡಿದ್ದೀನಿ. ಸೊ ಈ ತರ ನಾನು ಹಿಂಗೆ ಸಪರೇಟ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ ಆಫ್ ಆಲ್ ಯಾವ್ದು ಖಾಲಿ ಬಾಕ್ಸ್ಗಳಿದೆ ಅಂತ ನೋಡ್ಕೊಂಡು ಆ ಬಾಕ್ಸ್ಗಳಿಗೆ ಎಲ್ಲಾನು ತುಂಬಿಸ್ಕೊಂಡ್ಬೇಡ. ಗ್ರಾಸರೀಸ್ಗಳನ್ನೆಲ್ಲ ನಾನು ಸಪರೇಟ್ ಆಗಿ ತೋರಿಸ್ಕೊಂಡಿದ್ದೀನಿ. ಇದ್ರೊಳಗಡೆ ಏನೇನು ಗ್ರಾಸರೀಸ್ ಇದೆ ಅಂತ ತೋರಿಸ್ತೀನಿ. ನಾರ್ಮಲ್ ಆಗಿ ನಾನು ಎವ್ರಿ ಮಂತ್ ರಸಂ ಪೌಡರ್ನ ಯೂಸ್ ಮಾಡ್ತೀನಿ. ಬಿಕಾಸ್ ಸಾಂಬಾರ್ ಪೌಡರ್ ಮಾತ್ರ ಮಾಡ್ಕೊಳ್ಳೋದು ನಾನು, ವೆರಾಸ್ ರಸಂ ಪೌಡರ್ ಮಾತ್ರ ನಾನು MTR ಇಂದಾನೆ ತರ್ತೀನಿ. ಅಂಡ್ ದೆನ್ ಪುಳಿಯೋಗರೆ ಪ್ಯಾಕೆಟ್ ಯೂಸ್ ಮಾಡ್ತೀನಿ. ಮತ್ತೆ ಒಣಮೆಣಸುನು ಅಷ್ಟೇ ಎವ್ರಿ ಮಂತ್ ಒಂದ್ಸತಿ ಪರ್ಚೇಸ್ ಮಾಡ್ಕೊಳ್ತೀನಿ. ಬನ್ಸಿ ರವೆ ನಾರ್ಮಲ್ ಆಗಿ ನಮ್ಮ ಮನೇಲಿ ಉಪ್ಪಿಟ್ಟನ್ನ ಬನ್ಸಿ ರವೆಲೆ ಮಾಡ್ತೀನಿ. ಬಿಕಾಸ್ ಲೋಕಲ್ ರವೆದು ಅಷ್ಟು ಇಷ್ಟಪಡೋದಿಲ್ಲ. ಸೊ ಹಾಗಾಗಿ ಬನ್ಸಿ ರವೆದು ಮಾಡ್ತೀನಿ. ಮತ್ತೆ ಇದು ನಾನು ಮಾರ್ನಿಂಗ್ ಟೈಮು ಸಮ್ಟೈಮ್ಸ್ ನಾನು ರವೆದು ಮಾಲ್ಟ್ ಮಾಡ್ಕೊಂಡು ಕುಡಿಯೋದ್ರಿಂದ ಇದು ಚಿರೋಟಿ ರವೆಯಲ್ಲಿ ನಾನು ಮಾಲ್ಟ್ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ಚಿರೋಟಿ ರವೆ ಮತ್ತೆ ಹೆಸರು ಬೇಳೆಗಳಲ್ಲಿ ಎಲ್ಲ ಥರ ಬೇಳೆಗಳನ್ನು ಪರ್ಚೇಸ್ ಮಾಡ್ತೀನಿ. ಇದೆಲ್ಲ ಎವ್ರಿ ಮಂತ್ ವೈಸ್ನೇ ಪರ್ಚೇಸ್ ಮಾಡೋದು. ಮತ್ತೆ ಅವಲಕ್ಕಿ, ಆಯಿಲ್ ಮತ್ತೆ ಕ್ಲೀನಿಂಗ್ ಐಟಮ್ಸ್ ಅಲ್ಲಿ ಗ್ರೀನ್ ಟೀ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಲಿಪ್ಟನ್ ಗ್ರೀನ್ ಟೀನ ತಗೊಂಡಿರ್ತೀನಿ. ಮಕ್ಕಳಿಗೋಸ್ಕರ ಮ್ಯಾಗಿ ಮತ್ತೆ ಬ್ರೆಡ್ ಮತ್ತೆ ಚಿಪ್ಸು ಮತ್ತೆ ಕೆಲವೊಂದು ಬಿಸ್ಕೆಟ್ಸ್ಗಳು ತಗೊಂಡಿರ್ತೀನಿ. ಮತ್ತೆ ಇದು ಬೇಗಾನ್ ಸ್ಪ್ರೇ ಅವಾಗವಾಗ ಖಾಲಿ ಆದಂಗೆ ತಗೊಳ್ತಾ ಇರ್ತೀನಿ. ದೆನ್ ಇದು ಸ್ಯಾನಿ ಫ್ರೆಶ್ ಬಾತ್ರೂಮ್ ಕ್ಲೀನಿಂಗ್ಗೆ. ಅಂಡ್ ದೆನ್ ಗಾರ್ನಿಯರ್ ಕ್ರೀಮ್. ಇವಾಗ ಬಹಳ ಮುಖ್ಯವಾಗಿ ಬೇಕಾಗಿರೋದು ಲಿಕ್ವಿಡ್ ಹ್ಯಾಂಡ್ ವಾಶ್. ಮತ್ತೆ ನಾನು ಪಾತ್ರೆ ಬೆಳಗೋದಕ್ಕೆ ಅದು ಯೂಸ್ ದ ಬಿಗ್ ಬಾರ್. ಅಂಡ್ ದೆನ್ ಇದು ಸ್ಟೇ ಫ್ರೀ. ಮತ್ತೆ ನನಗೆ ಕಲರಿಂಗ್ ನಾನು ಯೂಸ್ ಮಾಡೋದು ಗಾರ್ನಿಯರ್ದು. ಮತ್ತೆ ನಾನು ಬ್ಲ್ಯಾಕ್ ಯೂಸ್ ಮಾಡಲ್ಲ, ಅಲ್ಲಿ ಯೂಸ್ ಬರ್ಗ್ಯಾಂಡಿ. ಸೊ ಬರ್ಗ್ಯಾಂಡಿ ಯೂಸ್ ಮಾಡ್ತೀನಿ. ದೆನ್ ವೀಲ್ ಪೌಡರ್. ಗ್ರಾಸರೀಸ್ನ ಪರ್ಚೇಸ್ ಮಾಡಬೇಕಾದ್ರೆ ಇನ್ನೊಂದು ನಾವು ಮೈಂಡಲ್ಲಿ ಇಟ್ಕೋಬೇಕಾಗಿರೋದು ಏನು ಅಂತ ಅಂದ್ರೆ, ನಮ್ಮಲ್ಲಿ ಫಸ್ಟ್ ಯಾವ್ದಾದ್ರು ಖಾಲಿ ಆಗ್ತಾ ಇದ್ರೆ ಐಟಮ್ನ ಅದನ್ನ ಒಂದು ಬುಕ್ಗಳಲ್ಲಿ ಬರ್ದಿಟ್ಕೊಂಡ್ಬಿಡ್ಬೇಕು. ಯಾವುದೇ ಒಂದು ಐಟಮ್ ಖಾಲಿ ಆದ್ರೂ ಅಷ್ಟೇನೆ ಆ ಐಟಮ್ನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಬುಕ್ಕಲ್ಲಿ ಬರ್ದಿಟ್ಕೊಂಡ್ಬಿಡ್ಬೇಕು. ನಾವಾದ್ರೂ ಸರಿ, ಇಲ್ಲಾಂದ್ರೆ ಮನೇಲಿರೋರು ಯಾರೇ ಆದ್ರೂ ಅದೇ ಬುಕ್ಕಲ್ಲಿ ಅವ್ರ ಐಟಮ್ ಖಾಲಿ ಆಗ್ತಾ ಇದ್ದಂಗೆನೆ ಬಂದು ಬರ್ದಿಟ್ಕೊಂಡ್ಬಿಡ್ಬೇಕು. ನೋಡಿ, ನಾನು ಈ ತರ ಒಂದು ಡೈರಿನ ಯೂಸ್ ಮಾಡ್ತೀನಿ. ಆ ಡೈರಿ ಒಳಗಡೆ ಯಾವ್ದಾದ್ರು ಐಟಮ್ಗಳು ಮುಗಿತಾ ಬಂದ್ರೆ ಅಫ್ಕೋರ್ಸ್ ದಿನಸಿ ಪದಾರ್ಥಗಳು ನಮ್ಗೆ ಗೊತ್ತಾಗ್ಬಿಡುತ್ತೆ. ವೆರಾಸ್ ದಿನಸಿ ಪದಾರ್ಥಗಳು ಬಿಟ್ಟು ಮಕ್ಳು ಯೂಸ್ ಮಾಡೋ ಅಂತದ್ದಿರ್ಬೋದು, ಇಲ್ಲ ಅಂತ ಅಂದ್ರೆ ಬೇರೆ ಐಟಮ್ಸ್ಗಳಿರ್ಬೋದು, ಅದು ನಮಗ್ ಗೊತ್ತಾಗೋದಿಲ್ಲ. ಸೊ ಮುಗಿದಿದ ತಕ್ಷಣ ನಾನು ನನ್ನ ಮಕ್ಳಿಗೆ ಆಗ್ಲಿ ಅಥವಾ ನಾನೇ ಆಗ್ಲಿ ಬಂದು ಈ ಡೈರಿ ಒಳಗಡೆ ಯಾವ್ಯಾವ್ದು ಇಂಪಾರ್ಟೆಂಟ್ ಆಗಿರೋದು ಖಾಲಿ ಆಗ್ತಾ ಇರುತ್ತೆ ಅದನ್ನ ಬರ್ದ್ಬಿಡಿ ಅಂತ ಮೆನ್ಷನ್ ಮಾಡಿರ್ತೀನಿ. ಸೊ ಅವ್ರ ಅದ್ರಲ್ಲಿ ಬಂದು ಮೆನ್ಷನ್ ಮಾಡಿರ್ತಾರೆ. ಗ್ರಾಸರೀಸ್ನ ತರೋದಕ್ಕಿಂತ ಮುಂಚೆ ಏನು ಐಟಮ್ ಮನೇಲಿದೆ ಏನಿಲ್ಲ ಅಂತ ಅಂದ್ಬಿಟ್ಟು ಒಂದ್ಸರಿ ಚೆಕ್ ಮಾಡ್ಕೊಂಡ್ಬಿಡೋದು ವಾಸಿ. ನಾನು ಹಂಗೆ ಮಾಡ್ತೀನಿ. ಒಂದು ಕಲ್ಲುಪ್ಪು ಏನಿದೆ, ಮತ್ತೆ ಕಲ್ಲುಪ್ಪಿದೆ, ಮತ್ತೆ ಇದು ಪುಡಿ ಉಪ್ಪಿದೆ. ನಾನು ಆಲ್ರೆಡಿ ನಂದು ಜಾರಲ್ಲಿ ಈ ಕಲ್ಲುಪ್ಪು ಪುಡಿ ಉಪ್ಪನ್ನ ತುಂಬಿಸಿಟ್ಟಿದ್ದೀನಿ, ಬಟ್ ಖಾಲಿ ಆಗಿದೆ. ಇಲ್ಲ, ಇವಾಗ ಅದು ಖಾಲಿ ಆಯ್ತು ಅಂದ್ರೆ ನಾನು ಇಲ್ಲಿರೋದನ್ನೇ ಯೂಸ್ ಮಾಡ್ಕೋಬೇಕು. ಸೊ ಅದ್ರೊಳಗಡೆ ಇರೋ ಐಟಮ್ಸ್ ಖಾಲಿ ಆಗೋ ತನಕನೂ ಇದನ್ನ ನೀಟಾಗಿ ಇದ್ರೊಳಗಡೆ ಸ್ಟೋರ್ ಮಾಡಿರ್ತೀನಿ. ಸೊ ದಟ್
ಅದು ಖಾಲಿ ಆದ್ಮೇಲೆ ಪಿಂಗಾಣಿದು ಜಾರ್ ಏನ್ ಇಟ್ಕೊಂಡಿದೀನಿ, ಕಲ್ಲುಪ್ಪು ಪುಡಿ ಉಪ್ಪು, ಅದ್ರ ಒಳಗಡೆ ನಾನು ಅದನ್ನ ತುಂಬಿಸ್ಕೊಳ್ತೀನಿ. ಉಳಿದಿದ್ನ ತಿರ್ಗಾ ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಇದ್ರ ಒಳಗಡೆನೆ ಇಟ್ಬಿಡ್ತೀನಿ. ಸೊ ಇದ್ರಲ್ಲಿ ನಾನು ಈ ಬಾಸ್ಕೆಟ್ ಅಲ್ಲಿ ಇಟ್ಕೊಳ್ಳೋದು ಆಲ್ರೆಡಿ ಖಾಲಿ ಆಗಿ ಮನೇಲಿ ಒಂದ್ ಸ್ವಲ್ಪ ಯೂಸೇಜ್ ಅಲ್ಲಿ ಇರೋದನ್ನೆಲ್ಲಾನು ಇದ್ರೊಳಗಡೆ ಇಟ್ಕೊಳ್ತೀನಿ. ಅದೇ ತರ ತೊಗರಿ ಬೇಳೆನೂ ಸ್ವಲ್ಪ ಮನೇಲಿ ಇರೋದ್ರಿಂದ ತೊಗರಿ ಬೇಳೆ ಕೂಡ ನಾನು ಇದೇ ಪ್ಯಾಕೆಟ್ ಒಳಗಡೆನೆ ಇಡ್ತೀನಿ. ಇಲ್ಲಿ ಬರೀ ನಾನು ಬೇಳೆಗಳು ಮತ್ತು ಉಪ್ಪುಗಳು ಮಾತ್ರ ಇಡ್ತೀನಿ. ವೆರಾಸ್ ಆಯಿಲ್ ನಾನು ಎವ್ರಿ ಮಂತ್ ಸಮ್ 4 liters ಆಫ್ ಆಯಿಲ್ ತಗೊಳ್ತೀನಿ. ಅದ್ರಲ್ಲಿ 1 liter ಆಲ್ರೆಡಿ ನಾನು ಕ್ಯಾನ್ಗೆ ಹಾಕಿಟ್ಟಿದ್ದೀನಿ, ನಾನು ಆಯಿಲ್ ಕ್ಯಾನ್ಗೆ. ಇನ್ 3 liters ನಾನು ಬೇರೆ ಬ್ಯಾಸ್ಕೆಟ್ ಅಲ್ಲಿ ಸ್ಟೋರ್ ಮಾಡ್ತೀನಿ. ಇದು ಆಯಿಲ್ ಕ್ಯಾನ್ಗೆ ಅಂತಾನೆ ನಾನು ಆಯಿಲ್ಗಳನ್ನ ಇಟ್ಕೊಳ್ಳೋದಕ್ಕೆ ಅಂತಾನೆ ಸಪರೇಟ್ ಬ್ಯಾಸ್ಕೆಟ್ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಬೇರೆ ಇನ್ನೇನು ಮಿಕ್ಸ್ ಮಾಡೋದಿಲ್ಲ. ಸೊ ಆಯಿಲ್ಸ್ ಮಾತ್ರ ಈ ಬ್ಯಾಸ್ಕೆಟ್ ಒಳಗಡೆನೆ ಇಟ್ಟಿರ್ತೀನಿ. ನಾನು ಡಿಲೀಟ್ ಮಾಡ್ಕೊಳ್ತೇನೆ. ಲವಂಗ ಹಾಕಿಟ್ಬಿಟ್ರೆ ಇರುವೆಗಳು ಬರೋದಿಲ್ಲ ಸಕ್ಕರೆ ಒಳಗಡೆ. ಸೊ ಲವಂಗ ಹಾಕಿಟ್ಟಿರ್ತೀನಿ. ಒಣಮೆಣಸಿನ್ಕಾಯಿ ಏನು ಸ್ವಲ್ಪ ಎಕ್ಸ್ಟ್ರಾ ಇದ್ದು ಏನು ಪ್ರಾಬ್ಲಮ್ ಇಲ್ಲ, ಬಿಕಾಸ್ ಖಾರಕ್ಕೆ ಯಾವುದೇ ರೀತಿ ಹುಳ ಬೀಳೋದಿಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಇದ್ದು ನೆಕ್ಸ್ಟ್ ಮಂತ್ಗೆ ಯೂಸ್ ಮಾಡ್ಕೊಳ್ತೀನಿ. ಸೊ ನೆಕ್ಸ್ಟ್ ಮಂತ್ ತರಬೇಕಾದ್ರೆ ಒಂದು ಚೆಕ್ ಮಾಡ್ಕೊಳ್ತೀನಿ ತರಬೇಕೋ ಬೇಡ ಅಂತ. ಇದಿತ್ತು ಅಂತಂದ್ರೆ ನೆಕ್ಸ್ಟ್ ಮಂತ್ಗೂ ಆಗುತ್ತೆ ಅಂತಂದ್ರೆ ನಾನು ತರಲ್ಲ. ನಾರ್ಮಲ್ ಆಗಿ ಉಳಿದಿರುವಂಥದ್ದು ಬೇಕಿಂಗ್ ಸೋಡಾ ಇರ್ಬೋದು, ಇಲ್ಲ ಸಾಸಿವೆ ಇರ್ಬೋದು, ಇದನ್ನೆಲ್ಲ ಇರ್ಬೋದು, ಇಲ್ಲ ಇರ್ಬೋದು. ಇನ್ ಕೇಸ್ ಏನಾದರೂ ಎಕ್ಸ್ಟ್ರಾ ಪ್ಯಾಕೆಟ್ಸ್ ನಾರ್ಮಲ್ ಆಗಿ ತರಲ್ಲ. ಇನ್ ಕೇಸ್ ಏನಾದರೂ ತಂದ್ರೆ ನಾನು ಅದನ್ನ ಈ ಥರ ಸ್ಟೋರ್ ಮಾಡಿರ್ತೀನಿ. ಈ ಒಗ್ಗರಣೆ ಡಬ್ಬಿ ಏನಿರುತ್ತೆ ಅದ್ರೊಳಗಡೆ ನಾನು 1 ಪ್ಯಾಕೆಟ್ ಹಾಕಿಟ್ಟಿದ್ದೀನಿ. ಸೊ ತಿಂಗಳಿಗೆ 2 ರಿಂದ 3 ಪ್ಯಾಕೆಟ್ ಸಾಸಿವೆ ಬೇಕಾಗೇ ಆಗುತ್ತೆ. 1 ಪ್ಯಾಕೆಟ್ ಹಾಕಿದ್ದೀನಿ, ಅದು ಖಾಲಿ ಆದ್ಮೇಲೆ ಇದನ್ನ ಕಟ್ ಮಾಡಿ ತಿರ್ಗಾ ಹಾಕ್ಕೊಳ್ತೀನಿ. ಸೊ ಇದ್ರ ಪಾಡಿಗೆ ಇದು ಸ್ಟೋರ್ ಆಗುತ್ತೆ. ಎಲ್ಲ ಈ ಬಾಕ್ಸ್ ಒಳಗಡೆ ಹಾಕಿಟ್ಟಿರ್ತೀನಿ. ಮಕ್ಳಿಗೆ ಸ್ವಲ್ಪ ಇಷ್ಟ. ಸೊ ತಿಂಗಳಿಗೆ ಏನಿಲ್ಲ ಅಂದ್ರೂ ಒಂದು 5-6 ಪ್ಯಾಕೆಟ್ ಖಾಲಿ ಮಾಡ್ತಾರೆ. ಹಾಗಾಗಿ ಮ್ಯಾಗಿ ಸ್ವಲ್ಪ ಸ್ಟಾಕಲ್ಲಿ ಇರುತ್ತೆ. ಅಫ್ಕೋರ್ಸ್ ಮಂತ್ಲಿ ಒನ್ಸ್ಗೆ ಎಷ್ಟು ಬೇಕೋ ಅಷ್ಟೇ ಒಂದು 5 ಪ್ಯಾಕೆಟ್ ತಂದಿರ್ತೀನಿ, ಖಾಲಿ ಆಗಿರುತ್ತೆ ಅದು. ನಾನು ಇವಾಗ ತಂದಿರುವಂಥ ರಸಂ ಪ್ಯಾಕೆಟ್ನೆಲ್ಲ ನಾನು ಒಳಗಡೆನೆ ಇಟ್ಟಿರ್ತೀನಿ. ಇದು ಇನ್ನೂ ಪ್ಯಾಕೆಟ್ ಓಪನ್ ಮಾಡದೇ ಇರೋದು. ವೆರಾಸ್ ಇಲ್ಲಿ ಓಪನ್ ಮಾಡಿರೋ ಪ್ಯಾಕೆಟ್ಸ್ನ ಇಲ್ಲಿ ಇಟ್ಟಿರ್ತೀನಿ. ಇದು ಖಾಲಿ ಆದಮೇಲೆ ಇದು ಖಾಲಿ ಆಯಿತು ಅಂದರೆ ಇಲ್ಲಿಂದ ಪ್ಯಾಕೆಟ್ಸ್ ಯೂಸ್ ಮಾಡ್ಕೊಳ್ತೀನಿ. ನಾರ್ಮಲ್ ಆಗಿ ಇದನ್ನು ಅಷ್ಟೇನೆ, ನಾನೇನು ಹೆಚ್ಚಿಗೆ ಏನು ತರಕ್ಕೆ ಹೋಗಲ್ಲ, ಖಾಲಿ ಆದ್ಮೇಲೆ ತರೋದು. ಸೊ ಓಪನ್ ಪ್ಯಾಕೆಟ್ ಎಲ್ಲ ಇಲ್ಲಿ ಇಟ್ಟಿರುತ್ತೆ. ಇನ್ ಕೇಸ್ ಅಂದರೆ ಎಕ್ಸ್ಟ್ರಾ ಪ್ಯಾಕೆಟ್ಸ್ ಇದ್ರೆ ಅದು ಇಲ್ಲಿ ಕೆಳಗಡೆ ಇಟ್ಟಿರ್ತೀನಿ. ಮತ್ತೆ ಬೆಲ್ಲ ಏನು ತಂದಿರ್ತೀನಿ ಆ ಬೆಲ್ಲನ ಇದ್ರೊಳಗಡೆ ಇಟ್ಟಿರ್ತೀನಿ. ಬೆಲ್ಲನ ಇಲ್ಲಿ ಸ್ಟೋರ್ ಮಾಡಿರ್ತೀನಿ. ಇದು ಎಕ್ಸ್ಟ್ರಾ ಶುಗರ್, ಇದು ಬಾಕ್ಸ್ಗೆ ಹಾಕಿದ್ಮೇಲೆ ಇರುವಂಥ ಎಕ್ಸ್ಟ್ರಾ ಶುಗರು. ಮತ್ತು ಆದಷ್ಟು ನಾನು ಕಾಳುಗಳನ್ನೆಲ್ಲ ನಾನು ಫ್ರಿಡ್ಜಲ್ಲೇ ಸ್ಟೋರ್ ಮಾಡ್ತೀನಿ. ಬಿಕಾಸ್ ಅದನ್ನ ನಾನು ಪ್ಯಾಕೆಟ್ ಓಪನ್ ಮಾಡಿರೋದ್ರಿಂದ ನಾನು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿರ್ತೀನಿ. ಅಂದರೆ ಹುಳ ಬೀಳುತ್ತೆ ಅಂತ ಅಂದ್ಬಿಟ್ಟು 1-2 ಕಾಳುಗಳನ್ನ ಮಾತ್ರ. ನಾರ್ಮಲ್ ಆಗಿ ನಾನು ಟೀನ ಸಪ್ರೇಟ್ ಆಗಿ ಒಂದು ಇದರಲ್ಲಿ ಇಟ್ಟಿರ್ತೀನಿ, ಬ್ಯಾಸ್ಕೆಟ್ ಅಲ್ಲಿ ಇಟ್ಟಿರ್ತೀನಿ. ಸೊ ದಟ್ ಟೀಗೆ ಕನ್ಸರ್ನ್ಡ್ ಅಥವಾ ಕಾಫಿ ಟೀ ಏನೇ ಇದ್ರು ಎಲ್ಲಾನು ಈ ಬ್ಯಾಸ್ಕೆಟ್ ಒಳಗಡೆ ಇರುತ್ತೆ. ಇಲ್ಲಿ ಮಾಮೂಲಿ ಟೀ ಪೌಡರ್ಸ್ ಇದೆ, ಮತ್ತೆ ಇಲ್ಲಿ ಗ್ರೀನ್ ಟೀ, ನಾನು ಗ್ರೀನ್ ಟೀ ಯೂಸ್ ಮಾಡೋದ್ರಿಂದ ಗ್ರೀನ್ ಟೀನ ಈ ಬಾಕ್ಸ್ ಒಳಗಡೆ ಎತ್ತಿಟ್ಟಿರ್ತೀನಿ. ಮಕ್ಕಳಿಗೆ ಸ್ನ್ಯಾಕ್ಸ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಒಂದು ಪ್ಲೇಸ್ ಅಲ್ಲೇನೆ ಎತ್ತಿಟ್ಟಿರ್ತೀನಿ. ಸೊ ಅವ್ರಿಗೆ ಬೇಕಾಗಿರುವಂತ ಸ್ನ್ಯಾಕ್ಸ್ ಎಲ್ಲ ನಾನು ನಾರ್ಮಲ್ ಆಗಿ ಇವಾಗ ಇದು ಉಳಿದಿರುವಂತದ್ದು ಐಟಮ್ಸ್ಗಳು ಏನಿದೆ, ಸ್ಯಾನಿಟರಿ ಐಟಮ್ಸ್ ಇರ್ಬೋದು, ಇಲ್ಲ ಈ ಕ್ರೀಮ್ಸು, ಈ ಹಾರ್ಪಿಕ್ಕು, ಇದನ್ನೆಲ್ಲಾನು ಯಾವ್ಯಾವ ಬಾತ್ರೂಮ್ ಅಲ್ಲಿ ಇಡಬೇಕು, ಯಾವ್ಯಾವ ಡ್ರೆಸ್ಸಿಂಗ್ ಟೇಬಲ್ಗಳಿಗೆ ಸೇರಿಸ್ಬೇಕು, ಆ ಡ್ರೆಸ್ಸಿಂಗ್ ಟೇಬಲ್ಗಳಿಗೆ ಎಲ್ಲೆಲ್ಲಿ ಇಡಬೇಕು ಆ ಪ್ಲೇಸ್ಗೆ ಇವಾಗ ತಗೊಂಡೋಗಿ ಒಟ್ಟಿಗೆ ಎಲ್ಲ ನಾನು ಸೇರಿಸ್ಬಿಡ್ತೀನಿ. ಇವಾಗ ಇಷ್ಟು ಐಟಮ್ ಇದೆ, ಇದೆಲ್ಲ ನಾನು ಆ ಪ್ಲೇಸ್ಗೆ ತಗೊಂಡು ಹೋಗಿ ಇವಾಗಲೇ ಎಲ್ಲ ನಾನು ಜೋಡಿಸಿಟ್ಬಿಡ್ತೀನಿ. ನಾರ್ಮಲ್ ಆಗಿ ಪಾಸ್ ಮಾಡಿ ದೇವ್ರ ಸಾಮಾನು ಏನಿರುತ್ತೆ, ನಾನು ಸಾಂಬ್ರಾಣಿ ಎಲ್ಲಾನು ಅಷ್ಟೇನೆ ಫಸ್ಟ್ ಎಲ್ಲ ಒಂದು ಪಾಕೆಟ್ ಅಲ್ಲಿ ಇಟ್ಕೊಂಡಿರ್ತೀನಿ.
ಈ ತರ ಹಿಂಗ್ ಬಾಕ್ಸ್ ಬರೋದನ್ನ ಈ ಬ್ಯಾಸ್ಕೆಟ್ ಒಳಗಡೆ ಇಟ್ಕೊಂಡಿರ್ತೀನಿ. ನೋಡಿ ಎಲ್ಲಾನು ಅಷ್ಟೇ ಅರ್ಶಿನ ಕುಂಕುಮ ಇರ್ಬೋದು ಎಲ್ಲ ಪ್ಯಾಕೆಟ್ಗಳನ್ನ ಇದ್ರೊಳಗಡೆ ಇಟ್ಕೊಂಡಿರ್ತೀನಿ. ಯೂಸ್ ಮಾಡುವಂತದನ್ನ ಒಂದು ಬಾಕ್ಸ್ ಇದೆ ದೇವ್ರ ಮನೆಯಲ್ಲಿ, ಅದು ಖಾಲಿ ಆದ್ಮೇಲೆ ಈ ಸಾಂಬ್ರಾಣಿನ ತೆಗೆದು ಅದ್ರ ಒಳಗಡೆ ಆ ಬಾಕ್ಸ್ ಒಳಗಡೆ ತುಂಬಿಸಿಟ್ಕೋತೀನಿ. ಊದ್ಕಡ್ಡಿಗಳನ್ನು ಅಷ್ಟೇ ಇದೆಲ್ಲ ಓಪನ್ ಮಾಡದೇ ಇರೋದು, ಒಂದೊಂದೇ ಅಲ್ಲಿ ಪ್ಯಾಕೆಟ್ ಯೂಸ್ ಆದ್ಮೇಲೆ ದೇವ್ರ ಮನೇಲಿ ಯೂಸ್ ಆದ್ಮೇಲೆ ತೆಗೆದಿಟ್ಕೊಂತೀನಿ. ಅಫ್ಕೋರ್ಸ್ ಇದನ್ನು ನಾನು ದೇವ್ರ ಮನೇಲೇನೆ ಇವಾಗ ಇದೆಲ್ಲ ಏನಿದೆ, ಇದು ಕಲರಿಂಗ್ಸ್ ಎಲ್ಲ ಏನಿದೆ ಇದೆಲ್ಲ ನಾನು ಈ ಬ್ಯಾಸ್ಕೆಟ್ ಒಳಗಡೆ ಇಟ್ಬಿಟ್ಟು ಇದನ್ನ ಬಾತ್ರೂಮ್ ಅಲ್ಲೇನೆ ಡೈರೆಕ್ಟ್ ಮತ್ತೆ ಬ್ರಷ್ ಎಲ್ಲ ಇಡೋದಕ್ಕೆ ಒಂದು ಸಪರೇಟ್ ಬ್ಯಾಸ್ಕೆಟ್ ಇಟ್ಟಿದ್ದೀನಿ. ಸೊ ಈ ಹಾರ್ಪಿಕ್ ಏನ್ ತಂದಿದ್ದೀನಿ ನೋಡಿ, ಆಲ್ರೆಡಿ ಇದು ಸ್ಯಾನಿಫ್ರೆಶ್ ಖಾಲಿ ಆಗೋಗ್ತಿದೆ. ಸೊ ಹಂಗಾಗಿ ಇದು ಹೊಸ ಒಂದು ತಂದಿರೋದನ್ನ ಏನಿದೆ ಅದ್ರಲ್ಲೂ ಇಟ್ಟಿರ್ತೀನಿ. ಇದು ಸೋಪ್ ಪೌಡ್ರು ಬಾತ್ರೂಮ್ ಒಳಗಡೆ ಯೂಸ್ ಮಾಡೋದಕ್ಕೆ. ಇದನ್ನ ಈ ಬ್ಯಾಸ್ಕೆಟ್ ನ ಇಲ್ಲೇನೆ ಇಟ್ಟಿರ್ತೀನಿ. ಇದ್ರ ಒಳಗಡೆ ಈ ತರ ವಿಮ್ ಬಾರ್ ಸೋಪ್ಗಳನ್ನೆಲ್ಲ ನಾನು ಪಾತ್ರೆ ಬೆಳಗೋ ಸೋಪು ಮತ್ತೆ ದೇವಸ್ಥಾನ ಬೆಳಗೋ ಪೀತಾಂಬರಿ ಇದೆಲ್ಲಾನು ಸೇರ್ತೀನಿ. ಮತ್ತೆ ಪೀತಾಂಬರಿ ಪೌಡರ್ ಎಲ್ಲಾನು ನಾನು ಇಲ್ಲೇ ಸ್ಟೋರೇಜ್ ಮಾಡೋದು. ಇದು ಇನ್ನೂ ಖಾಲಿ ಆಗಿಲ್ಲ ಬಾಕ್ಸ್ ಅಲ್ಲಿ, ಸೊ ಹಂಗಾಗಿ ಪ್ಯಾಕೆಟ್ ನ ಇದು ಒಳಗಡೆ ಸ್ಟೋರ್ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಗಾರ್ಬೇಜ್ ಕವರ್ಸ್ ನಾನು ಇಲ್ಲೇ ಸಿಂಕ್ ಕೆಳಗಡೆನೆ ಇಡ್ತೀನಿ. ಇದು ಬಂದು ಎಕ್ಸ್ಟ್ರಾ ಒಂದು ಸ್ಯಾನಿಫ್ರೆಶ್ ಹಂಗೆ ಉಳಿದಿದೆ, ಸೊ ಎಕ್ಸ್ಟ್ರಾ ಸ್ಯಾನಿಫ್ರೆಶ್ ನ ಇಟ್ಟಿದ್ದೀನಿ. ಈಗ ವಿಮ್ ಬಾರ್ ಯೂಸ್ ಮಾಡ್ತಿರೋದ್ರಿಂದ ಉಳಿದಿರುವಂತಹ ವಿಮ್ ಬಾರ್ಸ್ ನಾನು ಇದ್ರೊಳಗಡೆ ಸ್ಟೋರೇಜ್ ಮಾಡಿರ್ತೀನಿ. ಇಲ್ಲಿ ಹ್ಯಾಂಡ್ ವಾಶು 2 ಇದೆ. ಹ್ಯಾಂಡ್ ವಾಶು ನಾನು ನಾರ್ಮಲ್ ಆಗಿ ಏನಾದ್ರು ಪರ್ಚೇಸ್ ಮಾಡ್ಬೇಕಾದ್ರೆ ಸ್ವಲ್ಪ ಆಫರ್ಸ್ ಏನಾದ್ರು ಇದ್ರೆ ನೋಡ್ತೀನಿ. ಸೊ ಇದು get 1 buy 1 ಫ್ರೀ ಇದ್ದು, ಸೊ ಹಾಗಾಗಿ ಇದನ್ನ ತಗೊಂಡೆ, ಇಲ್ಲಾಂದ್ರೆ ನಾರ್ಮಲ್ ಆಗಿ ಡೆಟಾಲ್ ತಗೋತೀನಿ. ಸೊ ಒಂದು ಹ್ಯಾಂಡ್ ವಾಶ್ ನ ನಾನು ಇದ್ರ ಒಳಗಡೆ ಬ್ಯಾಸ್ಕೆಟ್ ಒಳಗಡೆ ಸ್ಟೋರ್ ಮಾಡ್ತೀನಿ. ಇನ್ನೊಂದು ಹ್ಯಾಂಡ್ ವಾಶ್ ನ ಸಿಂಕ್ ಹತ್ರನೇ ಇಟ್ಟಿರ್ತೀನಿ. ಅದು ಬಾಟಲ್ ಖಾಲಿ ಆಗ್ತಾ ಇದ್ದಾನೆ ಅದ್ರ ಒಳಗಡೆ ತುಂಬಿಸಿರ್ತೀನಿ. ಸೊ ಹಂಗಾಗಿ ಸಿಂಕ್ ವಾಶ್ ಬೇಸಿನ್ ಹತ್ರ ಇಟ್ಟಿರ್ತೀನಿ. ಈ ಹ್ಯಾಂಡ್ ವಾಶ್ ಬಾಕ್ಸ್ ಒಳಗಡೆಗೆ ಇದು ಖಾಲಿ ಆಗ್ತಾ ಇದ್ದಂಗೆನೆ ಅದರಿಂದ ತೆಗೆದ್ಬಿಟ್ಟು ಇದ್ರ ಒಳಗಡೆ ಹಾಕಿರ್ತೀನಿ. ಸೊ ಒಂದು ಪ್ಯಾಕೆಟ್ ಇಲ್ಲಿ ಇಟ್ಟಿದ್ದೀನಿ, ಎಕ್ಸ್ಟ್ರಾ ಏನಿದೆ ಪ್ಯಾಕೆಟ್ ಅದು ಆ ಬ್ಯಾಸ್ಕೆಟ್ ಒಳಗಡೆನೆ ಸ್ಟೋರ್ ಮಾಡ್ತಿರ್ತೀನಿ. ಇದು ಬೇಗಾನ್ ಸ್ಪ್ರೇ ಬಂದ್ಬಿಟ್ಟು ಎವ್ರಿ ಮಂತ್ ಒನ್ಸ್ ನಾನು ಯೂಸ್ ಮಾಡ್ತೀನಿ. ಕಾಕ್ರೋಚಸ್ ಇರ್ಲಿ ಇಲ್ಲದೆ ಹೋಗ್ಲಿ, ಬಟ್ ಮಂತ್ಲಿ ಒನ್ಸ್ ಯೂಸ್ ಮಾಡೋದ್ರಿಂದ ನಾರ್ಮಲ್ ಆಗಿ ನಿಮ್ಗೆ ಯಾವುದೇ ರೀತಿ ಇನ್ಸೆಕ್ಟ್ಸ್ ಆಗ್ಲಿ ಕಾಕ್ರೋಚಸ್ ಆಗ್ಲಿ ಮನೇಲಿ ಅಷ್ಟು ನಿಮ್ಗೆ ಕಾಣಿಸೋದೇ ಇಲ್ಲ. ನಮ್ಮ ಮನೇಲಂತೂ ನಾರ್ಮಲ್ ಆಗಿ ಕಾಣಿಸೋದೇ ಇಲ್ಲ. ನಾನು ತಿಂಗ್ಳಿಗೆ ಒಂದ್ಸತಿ ಯೂಸ್ ಮಾಡಿದ್ರೆ 1-2 ಜಿರಡೆ ಸತ್ತಿರೋದೇನೆ ಹೆಚ್ಚು. ಸೊ ಹಂಗಾಗಿ ಮಂತ್ಲಿ ಒನ್ಸ್ ಕಂಪಲ್ಸರಿ ನಾನು ಇದನ್ನ ಯೂಸ್ ಮಾಡ್ತೀನಿ. ಅದನ್ನು ಈ ಬಾಕ್ಸ್ ಒಳಗಡೆನೆ ಇಟ್ಟಿರ್ತೀನಿ. ಇದು ಎಕ್ಸ್ಟ್ರಾ ಯೂಸೇಜ್ ಇರೋದು. ಈ ಬಾಕ್ಸ್ ಒಳಗಡೆ ಎಲ್ಲಾನು ಆಲ್ರೆಡಿ ನಾನು ಯೂಸೇಜ್ ಮಾಡ್ತಿರೋದನ್ನ ಇಟ್ಕೊಂಡಿರ್ತೀನಿ. ಇದು ಮಿಸ್ಟರ್ ಮಸಲ್ ಯೂಸ್ ಮಾಡ್ತೀನಿ ನಾನು. ಫ್ಲೋರ್ ಕ್ಲೀನಿಂಗ್ಗೆ ಹಾಕೊಂಡು ಪ್ರತಿ ದಿವಸ ಡೈಲಿ ಯೂಸ್ಗೆ ಯೂಸ್ ಮಾಡ್ತೀನಿ. ಇದನ್ನು ಅಷ್ಟೇ ನನಗೆ ಇದು ಸೇವರ್ ಪ್ಯಾಕ್ ಅಂತ ಸಿಕ್ತು. ಇದ್ರ ಜೊತೆಗೆ ಇನ್ನ ಒಂದು ಪ್ಯಾಕ್ ಬಂದಿದೆ, ಅದು ಮೇಲ್ಗಡೆ ಬಾತ್ರೂಮ್ ಅಲ್ಲಿ ಇಟ್ಟಿದ್ದೀನಿ. ಅದು ಮೇಲ್ಗಡೆ ಎಲ್ಲ ಒರೆಸ್ಕೊಳ್ಳೋದಕ್ಕೆ ಯೂಸ್ ಮಾಡ್ತೀನಿ, ಇದು ಕೆಳಗಡೆ ಯೂಸ್ ಮಾಡ್ತೀನಿ, ಒಳಗಡೆನೆ ನಾನು ಇಟ್ಟಿರ್ತೀನಿ. ಸೊ ಇದು ಎಕ್ಸ್ಟ್ರಾಸ್ ಯೂಸೇಜ್ ಎಲ್ಲ ನನ್ನ. ಸೊ ಈ ಬಾಕ್ಸ್ ಒಳಗಡೆ ನನಗೆ ಅಫ್ಕೋರ್ಸ್ ಬಾತ್ರೂಮ್ ಅಲ್ಲಿ ನಾನು ಎಲ್ಲಾನು ಎತ್ತಿಟ್ಟಿರ್ತೀನಿ, ಏನೇನ್ ನೆಸೆಸರಿ ಇದೆಯೋ ಅದು. ಇನ್ನೇನಾದ್ರು ಎಕ್ಸ್ಟ್ರಾ ಏನಾದ್ರು ಉಳಿದಿದ್ರೆ ಅದನ್ನ ಈ ಬಾಕ್ಸ್ ಒಳಗಡೆ ಇಟ್ಕೊಂಡಿರ್ತೀನಿ. ಇದು ಬರೀ ಈ ಬಾತ್ರೂಮ್ಗೆ ಬೇಕಾಗಿರುವಂತ ಐಟಮ್ಸ್ ಮಾತ್ರ ಇರುತ್ತೆ. ಆಲ್ರೆಡಿ ಕೋಲ್ಗೇಟ್ ಪೇಸ್ಟ್ ಇದೆ, ಅದನ್ನ ಎತ್ತಿಟ್ಟಿದ್ದೀನಿ. ಮತ್ತೆ ಇದು ಒಂದೊಂದು ಪ್ಯಾಕ್ ಪೂರ್ತಿ ಒಂದೊಂದು ಸೆಟ್ಟೇನೆ ನಾನು ಬ್ಯಾಸ್ಕೆಟ್ ಒಳಗಡೆ ಹಾಕಿಟ್ಟಿದ್ದೀನಿ. ಮತ್ತೆ ಇದನ್ನು ಅಷ್ಟೇ ಸ್ಯಾನಿಟರಿ ಪ್ಯಾಡ್ಸ್ ಅಷ್ಟೇ, ಅದನ್ನು ನಾನು ಬಾತ್ರೂಮ್ ಅಲ್ಲಿ ಇಟ್ಟಿದ್ದೀನಿ. ಅದು ಬಿಟ್ಟು ಎಕ್ಸ್ಟ್ರಾ ಏನಿದೆ ಅದನ್ನ ನಾನು ಈ ಬಾಕ್ಸ್ ಒಳಗಡೆ ಇಟ್ಟಿದ್ದೀನಿ. ಇದು ಗಾರ್ನಿಯರ್ ಕ್ರೀಮ್, ಇದು ಖಾಲಿ ಆಗಿದೆ. ಸೊ ಹಂಗಾಗಿ ಇದನ್ನ ಈ ಬ್ಯಾಗ್ ಒಳಗಡೆ ಹಾಕೊಳ್ತೀನಿ, ಅದೆಲ್ಲ ವೇಸ್ಟ್. ಇದೇನಿದೆ ಇದು ಹೊಸದು ಗಾರ್ನಿಯರ್ದು, ಅದನ್ನ ಈ ರೂಮಲ್ಲಿ ಇಟ್ಬಿಡ್ತೀನಿ. ಅಂದ್ರೆ ಟೋಟಲಿ ಏನೇ ತಂದ್ರು ಗ್ರಾಸರೀಸ್ ಇರ್ಬೋದು ಅಥವಾ ಈ ತರ ಕ್ರೀಮ್ಸ್ ಇರ್ಬೋದು ಎಲ್ಲ ತಿಂಗಳು ಒಂದ್ಸತಿ ಏನ್ ತರ್ತೀನಿ ಆ ಪ್ಲೇಸ್ ಅಲ್ಲೇನೆ ನಾನು ತಂದಿದ್ದ ದಿವಸ ಇಲ್ಲ ನೆಕ್ಸ್ಟ್ ಡೇಗೆನೆ ಎಲ್ಲ ನಾನು ಆ ಪ್ಲೇಸ್ಗಳಲ್ಲೇನೆ ಇಟ್ಬಿಡ್ತೀನಿ. ಹಿಂಗೆ ಇವಾಗ ಇದು ಹಾರ್ಪಿಕ್ ಫುಲ್ ಖಾಲಿ ಆಗಿದೆ, ಇದು ಇನ್ನೊಂದು ಚೂರಿದೆ. ಸೊ ಹಂಗಾಗಿ ಅದ್ರ ಜೊತೆಗೆ ನಾನು ಇದನ್ನ ಹೊಸ ಹಾರ್ಪಿಕ್ ಸೇರಿಸಿ ಇಲ್ಲೇನೆ ಇಟ್ಬಿಟ್ಟಿರ್ತೀನಿ. ಇದು ಖಾಲಿ ಆದ್ಮೇಲೆ ಇನ್ನೊಂದ್ ಸ್ವಲ್ಪ ಇದೆ, ಮೋಸ್ಟ್ಲಿ ನಾಳೆ ಖಾಲಿ ಆಗ್ಬಿಡುತ್ತೆ ನಾನು ಟಾಯ್ಲೆಟ್ ಯೂಸ್ ಮಾಡ್ಕೊಂಡ್ರೆ. ಸೊ ಹಂಗಾಗಿ ಇದನ್ನ ಇಲ್ಲೇನೆ ಡೈರೆಕ್ಟ್ ಆಗೇನೆ ಇವಾಗ ಏನ್ ತಂದಿದ್ದೀನಿ ಅದನ್ನ ಇದ್ರ ಒಳಗಡೆನೆ ಸ್ಟೋರ್ ಮಾಡಿ ಬಾತ್ರೂಮ್ ಅಲ್ಲಿ ಇಟ್ಬಿಡ್ತೀನಿ. ಬಾತ್ರೂಮ್ ಅಲ್ಲೂ ನಾನು ಮಂತ್ಲಿ ಒನ್ಸ್ಗೆ 1 ತಿಂಗಳಿಗೆ ಇದು ಓಡೋಮಿಲ್ ಬರುತ್ತಿದ್ದು. ಸೊ ಪ್ರತಿ ಒಂದು ಬಾತ್ರೂಮ್ ಅಲ್ಲೂ 3 ಬಾತ್ರೂಮ್ ಇದೆ, 3 ಬಾತ್ರೂಮ್ ಅಲ್ಲಿನೂ ಇದು ಓಡೋಮಿಲ್ ನ ಕಟ್ ಮಾಡಿ ಇಟ್ಬಿಟ್ಟಿರ್ತೀನಿ.
ಇದರಲ್ಲಿ ಚೂರು ಗಾರ್ನಿಯರ್ ಕ್ರೀಮ್ ಇದೆ. ಸೊ ಇದನ್ನು ಖಾಲಿ ಹಾಕ್ತಿರೋದ್ರಿಂದ ಈ ರೂಮಲ್ಲೂ ಒಂದು ಗಾರ್ನಿಯರ್ ಕ್ರೀಮ್ನ ಈ ರೂಮಲ್ಲಿ ಇಟ್ಬಿಡ್ತೀನಿ. ಸೊ ಎವ್ರಿಥಿಂಗ್ ಏನು ಅಂತ ಅಂದ್ರೆ ಫಸ್ಟು ನಾನು ತರೋದಕ್ಕಿಂತ ಮುಂಚೆನೆ ಒಂದು ಚೆಕ್ ಮಾಡ್ಕೊಂಡು ಬಿಟ್ಟಿರ್ತೀನಿ ಏನಿರುತ್ತೆ ಏನಿರಲ್ಲ ಅಂದ್ಬಿಟ್ಟು. ಖಾಲಿ ಆದ್ರೆ ನಾನು ಅವಾಗಲೇ ತೋರಿಸ್ದಂಗೆ ಡೈರಿ ಒಳಗಡೆ ಬರೆದಿಟ್ಕೊಂಡು ಬಿಟ್ಟಿರ್ತೀನಿ ಈ ಐಟಮ್ಗಳು ತರಬೇಕು ಅಂತ. ಸೊ ಇದೆಲ್ಲ ಸ್ವಲ್ಪ ಖಾಲಿ ಆಗಿದ್ರಿಂದ ನಾರ್ಮಲ್ ಆಗಿ ಈ ಕ್ರೀಮ್ಸ್ ಎಲ್ಲಾನು 2 months ಒನ್ಸ್ ತರ್ತೀನಿ. ಮಂತ್ಲಿ ಒನ್ಸ್ ಸ್ಯಾನಿಫ್ರೆಶ್ ನಾರ್ಮಲ್ ಆಗಿ ಎಲ್ಲ ಟಾಯ್ಲೆಟ್ ಅಲ್ಲೂ ಖಾಲಿ ಆಗಿರುತ್ತೆ. ಸೊ ಇನ್ನೂ ಒಂದು ತಂದು ಇಲ್ಲಿ ಇಟ್ಟಿದ್ದೀನಿ. ಮತ್ತೆ ಇದೇನಿದು ಓಡೋಮಿಲ್ ಇದೆ, ಓಡೋಮಿಲ್ ಕೂಡ ಮಂತ್ಲಿ ಒನ್ಸ್ ಚೇಂಜ್ ಮಾಡ್ತೀನಿ. ಸೊ ಇದನ್ನ ಕೂಡ ಚೇಂಜ್ ಮಾಡ್ತೀನಿ. ಮತ್ತೆ ಇದು ಸ್ಟೇಫಿ ಪ್ಯಾಡ್ಸ್ ಏನಿದೆ ಇದನ್ನ ಮಂತ್ಲಿ ಎಷ್ಟು ಬೇಕಾಗತ್ತೆ ಅಷ್ಟು ಈ ತರ ಬ್ಯಾಸ್ಕೆಟ್ ಒಳಗಡೆ ಸ್ಟೋರ್ ಮಾಡಿ ಇಟ್ಬಿಟ್ಟಿರ್ತೀನಿ. ಸೊ ಯಾವ ಬಾತ್ರೂಮ್ಗೆ ನೆಸೆಸರಿ ಇರುತ್ತೆ ಆ ಬಾತ್ರೂಮ್ ಅಲ್ಲಿ ಸ್ಟೇಫಿ ಪ್ಯಾಡ್ಸ್ನ ನೆಸೆಸರಿ ಪ್ಯಾಡ್ಸ್ನ ತೆಗೆದು ಆ ಬಾತ್ರೂಮ್ ಅಲ್ಲಿ ಈ ತರ ಬ್ಯಾಸ್ಕೆಟ್ ಅಲ್ಲಿ ನಾನು ಇಟ್ಬಿಟ್ಟಿರ್ತೇನೆ. ಸೊ ಅಟ್ ಲಾಸ್ಟ್ ಇದು ಸೋಪ್ ಪೌಡರ್ ಏನಿದೆ ಬಟ್ಟೆ ಸೋಪ್ ಪೌಡರ್ ಅದನ್ನ ತಗೊಂಡ್ ಬಂದ್ಬಿಟ್ಟು ಈ ಲಾಂಡ್ರಿ ರೂಮ್ ಅಲ್ಲಿ ಅಟ್ ಲಾಸ್ಟ್ ನಾನು ಸ್ಟೋರ್ ಮಾಡ್ಕೋತೀನಿ. ಇದನ್ನ ಬಾಕ್ಸ್ ಇದೆ, ಆ ಬಾಕ್ಸ್ ಖಾಲಿ ಆಗ್ತಾ ಇದ್ದಂಗೆನೆ ಅದ್ರ ಒಳಗಡೆ ತಿರ್ಗಾ ಇದನ್ನ ರೀಫಿಲ್ ಮಾಡಿ ಎತ್ತಿಟ್ಕೊಳ್ತೀನಿ. ಸೊ ನೀವಿಲ್ಲಿ ನೋಡ್ಬೋದು ಕಂಪ್ಲೀಟ್ ಬ್ಯಾಸ್ಕೆಟ್ ಪೂರ್ತಿ ಖಾಲಿ ಆಗಿದೆ. ಗ್ರಾಸರೀಸ್ ಎಲ್ಲ ಯಾವ ಜಾಗದಲ್ಲಿ ತುಂಬಿಸ್ಬೇಕು ಆ ಬಾಕ್ಸ್ಗಳ ಒಳಗಡೆ ಹೋಗಿ ಸೇರಿದೆ. ಸ್ವಲ್ಪ ಎಕ್ಸ್ಟ್ರಾ ಇರುವಂತದ್ದು ಬ್ಯಾಸ್ಕೆಟ್ ಅಲ್ಲಿ ಇಟ್ಟಿದ್ದೀನಿ. ಮತ್ತೆ ಇನ್ನ ಕ್ರೀಮ್ಸು, ಬಾತ್ರೂಮ್ ಐಟಮ್ಸು, ಸ್ಯಾನಿಟರಿ ಐಟಮ್ಸು, ಹ್ಯಾಂಡ್ ವಾಶು ಪ್ರತಿಯೊಂದನ್ನು ಯಾವ್ಯಾವ ತರ ಯಾವ್ಯಾವ ಜಾಗದಲ್ಲಿ ಸ್ಟೋರೇಜ್ ಮಾಡಿದೀನಿ ಅಂತ ನಿಮ್ಗೆಲ್ಲಾನು ತೋರಿಸಿದ್ದೀನಿ. ಸೊ ಮನೇನ ನೀಟಾಗಿ ಇಟ್ಕೊಳ್ಳೋದಕ್ಕೆ ಈ ಗ್ರಾಸರೀಸ್ಗಳನ್ನ ಆ ಪ್ಲೇಸಲ್ಲಿ ಇಡೋದಾಗ್ಲಿ ಅಥವಾ ಆ ಪ್ಲೇಸಲ್ಲಿ ಪ್ಲೇಸ್ ಮಾಡೋದನ್ನು ಅಷ್ಟೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಬಟನ್ನ ಪ್ರೆಸ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ.